ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕುಣಬಿ ಬ್ರದರ್ಸ್ ಎಜುಕೇಷನಲ್ ಚಾನಲ್. ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ಮತ್ತೊಂದು ಹೊಸ ಮುರಾರ್ಜಿ ಮಾಡೆಲ್ ಕ್ವಶನ್ ಪೇಪರ್ನ ಈಗ ನೋಡ್ತಾ ಹೋಗೋಣ. ತಾವೆಲ್ಲ ಈಗಾಗಲೇ 2024ರ ಒಂದು ಪರೀಕ್ಷೆಯನ್ನು ಬರೆದು ನೆಕ್ಸ್ಟಿಗೆ 2025ರಲ್ಲಿ ನಡೆಯುವಂಥ ಒಂದು ಆದರ್ಶ ಮುರಾರ್ಜಿ ಪರೀಕ್ಷೆಗೆ ತಾವೇನಾದ್ರು ತಯಾರಿ ನಡೆಸ್ತಾ ಇದ್ದರೆ ಈ ಒಂದು ವಿಡಿಯೋ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಹಾಗಾಗಿ ಈ ವಿಡಿಯೋನ ಕಂಪ್ಲೀಟಾಗಿ ಸ್ಕಿಪ್ ಮಾಡದೆ ನೋಡಿ. ಫಸ್ಟ್ ಕ್ವಶನ್ ನೋಡಿರಿ, ವಾಟ್ ಈಸ್ ದ ಮೊಟ್ಟೋ ಆಫ್ ರಾಮಕೃಷ್ಣ ಮಿಷನ್ ಅಂತ ಕೊಟ್ಟಿದ್ದಾರೆ. ಸೊ ಆಪ್ಷನ್ ಎ ವರ್ಕ್ ಡೂ ವರ್ಕ್, ಬಿ ವರ್ಕ್ ಈಸ್ ವರ್ಷಿಪ್, ಸಿ ವರ್ಕ್ ಈಸ್ ವರ್ಷಿಪ್, ಡಿ ವರ್ಷಿಪ್ ವರ್ಕ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಉತ್ತರ ನೋಡೋದಾದರೆ ಆಪ್ಷನ್ ಏನಾಗುತ್ತೆ, ಆಪ್ಷನ್ ಸಿ ವರ್ಕ್ ಈಸ್ ವರ್ಷಿಪ್ ಅನ್ನೋದು ಈ ಒಂದು ರಾಮಕೃಷ್ಣ ಮಿಷನ್ನ ಒಂದು ಧ್ಯೇಯವಾಕ್ಯ ಅಥವಾ ಒಂದು ಮೊಟ್ಟೋ ಆಗಿರ್ತದೆ. ಸೊ ಆಪ್ಷನ್ ಸಿ ಸರಿಯಾದ ಉತ್ತರ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಕ್ವಶನ್, ಕೊಹ್ಲಿ ಡ್ಯಾಶ್ ಧೋನಿ ಆರ್ ಕ್ರಿಕೆಟ್ ಪ್ಲೇಯರ್ಸ್ ಕಂಪ್ಲೀಟ್ ವಿತ್ ಕರೆಕ್ಟ್ ಕಂಜಕ್ಷನ್ ಅಂತ ಇದೆ. ಸೊ ಇಲ್ಲಿ ಏನಾಗಬೇಕು, ಕೊಹ್ಲಿ ಮತ್ತು ಧೋನಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕಂಜಕ್ಷನ್ ವರ್ಡ್ ಅಂದರೆ ಕಂಜಕ್ಷನ್ ವರ್ಡ್ ಯಾವ್ದು ಹಾಕಬೇಕು ಅಂತ ಕೇಳ್ತಿದ್ದಾರೆ. ಸೊ ಇದಕ್ಕೆ ಕೊಹ್ಲಿ ಆ್ಯಂಡ್, ಇಲ್ಲಿ ಆ್ಯಂಡ್ ಅನ್ನುವಂಥದ್ದು ಸರಿಯಾದ ಉತ್ತರ. ಸೊ ಆಪ್ಷನ್ ಬಿ ರೈಟ್ ಆನ್ಸರ್, ಆ್ಯಂಡ್. ಮಾರ್ಕನ್ನು ಮಾಡಿದ್ದೀನಿ ನೋಡ್ರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಕ್ವಶನ್ ನಂಬರ್ 3, ದ ಪ್ಲೂರಲ್ ಫಾರ್ಮ್ ಆಫ್ ವಾಟರ್ ಈಸ್, ವಾಟರ್ ಇದರ ಪ್ಲೂರಲ್ ಫಾರ್ಮ್ ಏನಾಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ, ವಾಟರ್ ಆಗುತ್ತೆ, ಚೇಂಜಸ್ ಆಗೋದಿಲ್ಲ. ಸೊ ಆಪ್ಷನ್ ಎ ಸರಿಯಾದ ಉತ್ತರ. ನೋಡಿ ವಿದ್ಯಾರ್ಥಿಗಳು, ಈ ಥರ ಕ್ವಶನ್ಸ್ಗಳು ಕೊಟ್ಟಾಗ ಕನ್ಫ್ಯೂಸ್ ಆಗುತ್ತೆ. ಸೊ ಹಾಗಾಗಿ ಸರಿಯಾಗಿ ಸ್ಟಡಿ ಮಾಡಿ ಇಟ್ಕೋಬೇಕು. ಯಾಕಂದರೆ ಕೆಲವರು ವಾಟರ್ಸ್ ಅಂತ ಬರ್ತಾರೆ, ಹೌದಾ, ಬುಕ್ಸ್ ಅಂತ ಇದಾಗೆ ವಾಟರ್ಸ್ ಅಂತ ಬರಲಿಕ್ಕೆ ಹೋಗ್ತಾರೆ. ಸೊ ಅದು ರಾಂಗು. ಏನಾಗ್ತದೆ, ವಾಟರ್ ಏನು ಚೇಂಜಸ್ ಆಗೋದಿಲ್ಲ. ಈ ಥರ ಇನ್ನು ಸಾಕಷ್ಟು ಇದ್ದಾವೆ, ಅವನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ನೋಡ್ರಿ, ಕ್ವಶನ್ ನಂಬರ್ 4, ಡಾಕ್ಟರ್ ಈಸ್ ಆ್ಯನ್ ಎಕ್ಸಾಂಪಲ್ ಫಾರ್ ಡ್ಯಾಶ್ ಜೆಂಡರ್, ಮಸ್ಕ್ಯುಲೈನ್ ಜೆಂಡರ್, ಫೆಮಿನೈನ್ ಜೆಂಡರ್, ನ್ಯೂಟರ್ ಜೆಂಡರ್, ಕಾಮನ್ ಜೆಂಡರ್. ಅಂದರೆ ವೈದ್ಯ ಅಥವಾ ಡಾಕ್ಟರ್ ಅನ್ನೋದು ಒಂದು ಸಾಮಾನ್ಯ ಲಿಂಗವನ್ನು ಸೂಚಿಸುವಂಥದ್ದು. ಅಂದರೆ ಆಪ್ಷನ್ ಡಿ, ದಿಸ್ ಇಸ್ ಅ ಕಾಮನ್ ಜೆಂಡರ್. ಸೊ ಆಪ್ಷನ್ ಡಿ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ, ಕ್ವಶನ್ ನಂಬರ್ 5, ದ ಶಾರ್ಟ್ ಫಾರ್ಮ್ ಆಫ್ ಯು ವಿಲ್ ಈಸ್ ಅಂತ ಕೊಟ್ಟಿದ್ದಾರೆ. ಸೊ ಯು ವಿಲ್ ಇದಕ್ಕೆ ಶಾರ್ಟ್ ಫಾರ್ಮ್ ಏನಾಗುತ್ತೆ, ಆಪ್ಷನ್ ಬಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಐ ಹ್ಯಾವ್ ಡ್ಯಾಶ್ ಕಾರ್ ಪುಟ್ ಸೂಟೇಬಲ್ ಆರ್ಟಿಕಲ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಆರ್ಟಿಕಲ್ಸ್ ನಿಮಗೆ ಗೊತ್ತಿದೆ, ಎ ಆ್ಯಂಡ್ ದ. ಇಲ್ಲಿ ಎ ಮತ್ತು ಆ್ಯನ್ ಇದು ಇಂಡೆಫಿನೆಟ್ ಆರ್ಟಿಕಲ್, ದ ಅನ್ನೋದು ಡೆಫಿನೆಟ್ ಆರ್ಟಿಕಲ್, ನಿಮ್ಗೆ ಗೊತ್ತಿದೆ, ಹೌದಾ. ಹಾಗಾದರೆ ಇಲ್ಲಿ ಯಾವುದು ಉತ್ತರ ಆಗುತ್ತೆ ನೋಡಿ. ಸೊ ಇಲ್ಲಿ ನಾವು ಉತ್ತರನ ನೋಡೋದಾದರೆ ಆಪ್ಷನ್ ಎ ಆಗುತ್ತೆ. ಯಾವುದು ಆಪ್ಷನ್ ಎ ಅಲ್ಲ, ಆಪ್ಷನ್ ಡಿ ಆಗುತ್ತೆ. ಇಲ್ಲಿ ಎ ಅಂತ ಇದೆಯಲ್ಲ, ಸೊ ಆಪ್ಷನ್ ಡಿ ರೈಟ್ ಆನ್ಸರ್. ಏನಿದೆ ಡಿ ಇದೊಳಗೆ ಎ ಅಂತ ಇದೆಯಲ್ಲ, ಹಾಗಾಗಿ ಇಲ್ಲಿ ಏನು ಬರಬೇಕು, ಆಪ್ಷನ್ ಎ ಬರಬೇಕು. ಐ ಹ್ಯಾವ್ ಅ ಕಾರ್. ನೆಕ್ಸ್ಟ್ ಕ್ವಶನ್, ಅ ಪರ್ಸನ್ ಹೂ ಟೀಚ್ಸ್ ಗಿವ್ ಒನ್ ವರ್ಡ್. ಅಂದರೆ ಪಾಠನ ಮಾಡೋರಿಗೆ, ಅಂದರೆ ಒಬ್ಬ ವ್ಯಕ್ತಿ ಪಾಠನ ಮಾಡ್ತಾ ಇದ್ದವರಿಗೆ, ಅವರಿಗೆ ಪಾಠ ಮಾಡುವಂಥವ್ರಿಗೆ ಏನು ಹೇಳ್ತಾರೆ, ಟೀಚರ್, ಹೌದಾ. ಆಪ್ಷನ್ ಡಿ ರೈಟ್ ಆನ್ಸರ್. ದೆನ್ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಕ್ವಶನ್ ನಂಬರ್ 8, ದ ಪಾಸ್ಟ್ ಟೆನ್ಸ್ ಫಾರ್ಮ್ ಆಫ್ ಪ್ಲೇ ಏನಾಗುತ್ತೆ, ಫಾಸ್ಟ್ ಟೆನ್ಸ್ ಫಾರ್ಮು. ಈ ಥರ ಕ್ವಶನ್ಸನ್ನು ಭಾಳ ಸಲ ರಿಪೀಟ್ ಆಗಿದೆ. ಸೊ ಫಾಸ್ಟ್ ಟೆನ್ಸ್ ಫಾರ್ಮ್ಸ್ಗಳನ್ನು ಸರಿಯಾಗಿ ನೋಡ್ಕೊಳ್ಳಿ. ಸೊ ಆಪ್ಷನ್ ಬಿ ಪ್ಲೇಡ್ ಆಗುತ್ತೆ. ಆಪ್ಷನ್ ಬಿ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ನೋಡ್ರಿ, ಹೂ ಬ್ರಿಂಗ್ ಅವರ್ ಲೆಟರ್ಸ್, ಅಂದರೆ ನಮ್ಮ ಲೆಟರ್ಸ್ಗಳನ್ನು ತರೋರಿಗೆ ಏನಂತಾರೆ, ಪೊಲೀಸ್ಮನ್, ಪೋಸ್ಟ್ಮ್ಯಾನ್, ಟೀಚರ್, ಡಾಕ್ಟರ್ ಅಂತ ಹೇಳ್ತಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ ನಿಮ್ಗೆ ಗೊತ್ತೇ ಇದೆ, ಆಪ್ಷನ್ ಬಿ ಪೋಸ್ಟ್ಮ್ಯಾನ್ ಸರಿಯಾದ ಉತ್ತರ. ವಿದ್ಯಾರ್ಥಿಗಳು, ನಿಮ್ಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳು ಹಾಗೆ ಲೈವ್ ಕ್ಲಾಸಸ್ಗಳು ಉಚಿತವಾಗಿ ನೋಡಬೇಕಂದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋಸ್ಗಳನ್ನು ಶೇರ್ ಮಾಡಿ. ನೆಕ್ಸ್ಟ್ ನೋಡ್ರಿ, ದ ಆಪೋಸಿಟ್ ಆಫ್ ದ ವರ್ಡ್ ಸ್ಟ್ರಾಂಗ್ ಇದರ ಆಪೋಸಿಟ್ ವರ್ಡ್ ಏನಾಗುತ್ತೆ, ಆಪ್ಷನ್ ಡಿ ವೀಕ್. ಸ್ಟ್ರಾಂಗ್ ವೀಕ್. ನೋಡ್ರಿ, ಇನ್ನೊಂದು ವೀಕ್ ಅಂತ ಇದೆ, WEEK ಅಂತ ಇದೆ, ಇದು ವಾರಗಳು. ವೀಕ್ ಅಂದರೆ ಸ್ಟ್ರಾಂಗ್ ಏನಂದರೆ ಇದು ಸ್ಟ್ರಾಂಗ್, ಇದಕ್ಕೆ ಆಪೋಸಿಟ್ ಏನಾಗುತ್ತೆ, ವೀಕ್. ಓಕೆನಾ. ನೆಕ್ಸ್ಟ್, ದ ಕರೆಕ್ಟ್ ವರ್ಡ್ ಈಸ್ ಡಿಸೈಲ್ ಅಂತ ಕೇಳಿದ್ದಾರೆ. ಸೊ ಡಿಸೈಲ್ ಸ್ಪೆಲ್ಲಿಂಗ್ ಏನಾಗುತ್ತೆ, DIESEL, ಡಿಸೈಲ್ ಅಥವಾ ಡಿಸೈಲ್. ಆಪ್ಷನ್ ಬಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡ್ರಿ, ದ ವರ್ಡ್ ರೇರ್ ಮೀನ್ಸ್, ರೇರ್ ಅಂದ್ರೇನು, ಅನ್ಕಾಮನ್ ಅನ್ನೋಂಥ ಒಂದು ಅರ್ಥವನ್ನು ಕೊಡುವಂಥದ್ದು. ಸೊ ಆಪ್ಷನ್ ಬಿ
ರೈಟ್ ಆನ್ಸರ್. ದೆನ್ ನೆಕ್ಸ್ಟ್ ಕ್ವಶನ್, ಯು ಮೀಟ್ ಯುವರ್ ಫ್ರೆಂಡ್ ಆನ್ 15th August, ದೆನ್ ಹೌ ವಿಲ್ ಯು ಗೆಟ್ ಗ್ರೀಟ್ ಹಿಮ್. ಅಂದರೆ ನಿಮ್ಮ ಫ್ರೆಂಡಿಗೆ ನೀವೇನಾದರೂ ಆಗಸ್ಟ್ 15ನೇ ತಾರೀಕಿಗೆ ಭೇಟಿ ಆದರೆ ಅವ್ರಿಗೆ ಏನಂತ ವಿಶ್ ಮಾಡ್ತೀರಿ? ಆಪ್ಷನ್ ಎ ಹ್ಯಾಪಿ ರಿಪಬ್ಲಿಕ್ ಡೇ, ಹ್ಯಾಪಿ ದಿವಾಲಿ, ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ, ಹ್ಯಾಪಿ ಕ್ರಿಸ್ಮಸ್ ಅಂತ ವಿಶ್ ಮಾಡ್ತೀರಾ ಅಂತ ಕೇಳಿದ್ದಾರೆ. ಸೊ ಆಗಸ್ಟ್ 15ಕ್ಕೆ ಏನು ಆಚರಿಸ್ತೀವಿ ನಾವು? ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ, ಸ್ವಾತಂತ್ರ್ಯ ದಿನಾಚರಣೆ. ಸೊ ಆಪ್ಷನ್ ಸಿ ರೈಟ್ ಆನ್ಸರ್. ಓಕೆ, ದೆನ್ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಹಿ ಗಿಫ್ಟ್ ಬ್ರಾಟ್ ಬೈ ಸುಧಾಮ ಟು ಕೃಷ್ಣ ವಾಸ್, ಏನು ತೊಗೊಂಬರ್ತಾನೆ? ಸೊ ಯಾರು? ಸುಧಾಮ ಕೃಷ್ಣನಿಗೆ ಏನು ತೊಗೊಂಬರ್ತಾನಂತ ಕೇಳ್ತಾ ಇದ್ದಾರೆ. ಸೊ ಏನು? ಪೋಹ, ಅವಲಕ್ಕಿ ಅನ್ನು ತೊಗೊಂಬರ್ತಾನೆ. ಪಾಠನ ಓದಿದ್ರೆ ಗೊತ್ತಾಗುತ್ತೆ. ಸೊ ಇದು ಸಿಲೆಬಸ್ ವೈಸ್ ಕ್ವಶನ್ ಇದೆ. ಸೊ ಆಪ್ಷನ್ ಸಿ ರೈಟ್ ಆನ್ಸರ್. ಓಕೆ, ಹಾಗಾಗಿ ವಿದ್ಯಾರ್ಥಿಗಳು ಸಿಲೆಬಸನ್ನು ಸಹ ಮಿಸ್ ಮಾಡಬೇಡ್ರಿ. ಯಾಕಂದರೆ ಕಂಪ್ಲೀಟಾಗಿ ಸಿಲೆಬಸನ್ನು 5ನೇ ತರಗತಿಯ ಒಂದು ಎಲ್ಲ ಪಾಠಗಳನ್ನು ಓದ್ಕೋಬೇಕು. ನೆಕ್ಸ್ಟ್ ನೋಡ್ರಿ, ದ ಮಿಸ್ಸಿಂಗ್ ಲೆಟರ್ ಇನ್ ದ ವರ್ಡ್ BR-TH-R ಅಂತ ಇದೆ. ಇದಕ್ಕೆ ಮಿಸ್ಸಿಂಗ್ ಲೆಟರ್ ಏನಾಗುತ್ತೆ? ಬ್ರದರ್, BROTHER. ಆಪ್ಷನ್ ಎ ರೈಟ್ ಆನ್ಸರ್, ಬ್ರದರ್ ಆಗುತ್ತೆ. ಹೌದಾ? ನೆಕ್ಸ್ಟ್ ಕ್ವಶನ್ ನಂಬರ್ 16 ನೋಡ್ರಿ. ಪಿಕ್ ಔಟ್ ದ ವರ್ಡ್ ಡಸ್ ನಾಟ್ ಬಿಲಾಂಗ್ ಟು ದ ಗ್ರೂಪ್. ಇದರೊಳಗೆ ಗ್ರೂಪಿಗೆ ಸೇರದೇ ಇರುವಂಥದ್ದು ಯಾವುದು? ಇಲ್ಲಿ ಫಾನಿಕನ್ನು ಅಂದರೆ ಇಲ್ಲಿ ಸೌಂಡನ್ನು ನೋಡ್ರಿ. ಮ್ಯಾಟ್, ಕ್ಯಾಟ್, ಬ್ಯಾಟ್, ಇದು ಸೇಮ್. ಆಪ್ಷನ್ ಎ ಬಿ ಡಿ ಸೇಮ್ ಇದೆ. ಹೌದಾ? ಸೇಮ್ ಇದೆ. ಯಾವುದು? ಆಪ್ಷನ್ ಎ ಬಿ ಡಿ ಸೇಮ್ ಇದೆ. ಅದರಲ್ಲಿ ನೋಡ್ರಿ ಹಾರ್ಟ್, ಇಲ್ಲಿ ಸೌಂಡ್ ಬೇರೆ ಥರ ಬರ್ತಾ ಇದೆ, ಹಾರ್ಟ್. ಸೊ ಆಪ್ಷನ್ ಸಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡ್ರಿ. ದ ವರ್ಡ್ ವಿಚ್ ಹ್ಯಾಸ್ ಕರೆಕ್ಟ್ ಪಂಕ್ಚುಯೇಷನ್ ಮಾರ್ಕ್ ಏನಾಗುತ್ತೆ? ವಾಸಂಟ್. ಅದನ್ನು ಕರೆಕ್ಟಾಗಿ ನಾವು ಪಂಕ್ಚುಯೇಷನ್ ಮಾರ್ಕ್ ಅಂದರೆ ಯಾವುದು, ಯಾವ ಚಿಹ್ನೆ, ಇಲ್ಲಿ ಯಾವುದು ಸರಿಯಾಗಿ ಚಿಹ್ನೆನ ಹಾಕಿದ್ದಾರೆ? ವಾಸಂಟ್. ಹೌದಾ? ಆಪ್ಷನ್ ಏನಾಗುತ್ತೆ? ಆಪ್ಷನ್ ಎ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ರಿ, ಕ್ವಶನ್ ನಂಬರ್ 18. ಅರೇಂಜ್ ದ ವರ್ಡ್ಸ್ ಯು ಫೈಂಡ್ ಇನ್ ಅ ಡಿಕ್ಷನರಿ ಅಂತ ಇದೆ. ಸಿಂಗ್, ಆ್ಯಪಲ್, ಸ್ಟ್ಯಾಂಡ್, ಕೀರ್. ಇದನ್ನು ಸೊ ನೋಡ್ರಿ, ಈ ಥರ ಕ್ವಶನ್ಸ್ಗಳನ್ನ ಈ ಸಲ ಇತ್ತೀಚೆಗೆ ಸಾಕಷ್ಟು ಕೇಳ್ತಾ ಇದ್ದಾರೆ. ಅದೇನೆಂದರೆ, ಇದನ್ನು ನಾವು ಡಿಕ್ಷನರಿ ಅಂದರೆ ನಿಮ್ಗೆ ಗೊತ್ತಿದೆ, ಶಬ್ದಕೋಶ, ಇಂಗ್ಲೀಷ್ ಶಬ್ದಕೋಶವನ್ನು ತೆಗೆದಾಗ ನಮಗೆ ಯಾವ ವರ್ಡ್ ಫಸ್ಟ್ ಸಿಗ್ತಾ ಇದೆ ಅಂತ ಕೇಳ್ತಿದ್ದಾರೆ. ಸೊ ನೋಡಿರಿ, ಇದಕ್ಕೆ ಸರಿಯಾದ ಉತ್ತರ ನೋಡಿದ್ರೆ ಆಪ್ಷನ್ ಸಿ ಆಗುತ್ತೆ. 2, 4, 1, 3 ಅಂದರೆ ಫಸ್ಟ್ ಯಾವ್ದು ಸಿಗುತ್ತೆ? ಆ್ಯಪಲ್, ಇದು 1 ನಂಬರು. ನೆಕ್ಸ್ಟ್ ಯಾವ್ದು ಸಿಗುತ್ತೆ? ಕೇರ್, ಇದು ಎರಡನೇದಾಗಿ ಸಿಗುತ್ತೆ. ನೆಕ್ಸ್ಟ್ ಯಾವ್ದು ಸಿಗುತ್ತೆ? ಸಿಂಗ್, ಇದು 3ನೇದು. ನೆಕ್ಸ್ಟ್ ಯಾವ್ದು ಸಿಗುತ್ತೆ? ನಾಲ್ಕನೇದು ಯಾವುದು? ಸಾರಿ, ನಾಲ್ಕನೇದು 3ನೇದು ಸಿಗುತ್ತೆ. ಯಾವುದು? ಸ್ಟ್ಯಾಂಡ್ ಸಿಗುತ್ತೆ. ಓಕೆ, 2, 4, 1, 3 ನಿಮಗೆ ಡಿಕ್ಷನರಿ ತೆಗೆದಾಗ ಸೀರಿಯಲ್ ಆಗಿ ಸಿಗ್ತಾ ಹೋಗ್ತದೆ. ಓಕೆ, ನೆಕ್ಸ್ಟ್ ನೋಡ್ರಿ, ಕ್ವಶನ್ ನಂಬರ್ 19. ಪ್ರವೀಣ್ ಈಸ್ ಡ್ಯಾಶ್ ಅ ಕಾರ್. ಪ್ರವೀಣ್ ಈಸ್ ಅ ಡ್ರೈವಿಂಗ್ ಅ ಕಾರ್. ಆಪ್ಷನ್ ಡಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 20. ದ ಬಿಸ್ನೆಸ್ ಮೆನ್ ವಾಂಟೆಡ್ ಹಿಸ್ ಸನ್ ಟು ರಿಯಲೈಸ್ ದ ವ್ಯಾಲ್ಯೂ ಆಫ್ ಏನಾಗುತ್ತೆ? ಮನಿ. ಆಪ್ಷನ್ ಎ ರೈಟ್ ಆನ್ಸರ್. ಸೊ ಇದು ಸಹ ನಿಮಗೆ ಒಂದು ಸಿಲೆಬಸ್ ಮೇಲಿರುವಂಥ ಕ್ವಶನ್ಸ್ಗಳು. ಸೊ ವಿದ್ಯಾರ್ಥಿಗಳು ಇಲ್ಲಿವರೆಗೂ ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳು, PDF ನೋಟ್ಸ್ಗಳು ಬೇಕಾದಲ್ಲಿ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋಗಳನ್ನು ಆದಷ್ಟು ಶೇರ್ ಮಾಡಿ. ಮತ್ತೊಮ್ಮೆ ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕುಣಬಿ ಬ್ರದರ್ಸ್.